ಯಾವುದೇ ಆಯಾಸ ಅಥವಾ ಆಹಾರ ಪಥ್ಯಗಳನ್ನ ಅನುಸರಿಸದೆ ತೂಕ ಇಳಿಸುವ ಆಲೋಚನೆಯನ್ನ ಹೊಂದಿದ್ದರೆ ನಿಮಗೆ ಹುರಿದ ಕಡಲೆಕಾಳು ಉತ್ತಮ ಆಯ್ಕೆಯಾಗುವುದು. ಕಡಲೆಕಾಳು ಸಮೃದ್ಧವಾದ ನಾರಿನಾಂಶ, ಪ್ರೋಟೀನ್ ಹಾಗೂ ಪೋಷಕಾಂಶಗಳನ್ನ ಒಳಗೊಂಡಿರುವುದರಿಂದ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬಹುದು. ಇದರಿಂದ ದೇಹದ ತೂಕವು ಗಮನಾರ್ಹ ಇಳಿಕೆಯನ್ನ ಕಾಣುವುದು. ಕಡಲೆಕಾಳು ಅತ್ಯಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಲಘು ಆಹಾರವಾಗಿರುತ್ತದೆ. ಅದನ್ನು ಸೇವಿಸಿದರೆ ಹೆಚ್ಚು ಕಾಲ ಹಸಿವನ್ನ ತಡೆಯಬಹುದು. ಆಗ ಅಧಿಕ ಆಹಾರಗಳ ಸೇವನೆಯನ್ನ ನಿಯಂತ್ರಣದಲ್ಲಿ ಇಡಬಹುದು. ಅನಗತ್ಯವಾದ ತೂಕವು ನಿಯಂತ್ರಣಕ್ಕೆ ಬರುವುದು. ಹಾಗಾದ್ರೆ ಈ ಕಡಲೆಕಾಳಿನ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ತಜ್ಞರ ಅಭಿಪ್ರಾಯದ ಪ್ರಕಾರ ಹುರಿದ ಕಡಲೆಕಾಳಿನಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತದೆ. ಅದು ದೇಹದ ತೂಕವನ್ನ ನಿಯಂತ್ರಿಸಲು ಮತ್ತು ಕಡಿಮೆ ಮಾಡಲು ಸಹಾಯ ಮಾಡುವುದು. ಇದರಲ್ಲಿ ಇರುವ ಪ್ರೋಟೀನ್ ದೀರ್ಘ ಸಮಯ ಹಸಿವಾಗದಂತೆ ತಡೆಯುವುದು. ಆ ಮೂಲಕ ದೇಹದ ತೂಕವು ನಿಯಂತ್ರಣಕ್ಕೆ ಬರುವುದು. ಇನ್ನು ಸಮೃದ್ಧವಾದ ನಾರಿನಾಂಶವು ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುವುದು. ದೇಹದಲ್ಲಿ ಇರುವ ವಿಷಕಾರಿ ಅಂಶ ಹಾಗೂ ಕೊಬ್ಬಿನ ಪ್ರಮಾಣವು ಗಮನಾರ್ಹವಾಗಿ ಬದಲಾವಣೆಯನ್ನ ಕಾಣುವುದು. ಜೊತೆಗೆ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ. ಈ ಎಲ್ಲ ಆರೋಗ್ಯಕರ ಅಂಶವು ವ್ಯಕ್ತಿಯ ಆರೋಗ್ಯ ಸ್ಥಿತಿಯು ಉತ್ತಮವಾಗಿರಲು ಸಹಕರಿಸುತ್ತದೆ. ಹುರಿದ ಕಡಲೆಕಾಳು ಮಧುಮೇಹದಿಂದ ಬಳಲುತ್ತಿದ್ದವರಿಗೆ ಒಳ್ಳೆಯದು. ಇದು ರಕ್ತದಲ್ಲಿ ಇರುವ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತದೆ. ಮೂಳೆಯ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುವುದು. ಜೊತೆಗೆ ಮೂಳೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡುವುದು. ಅಷ್ಟೇ ಅಲ್ಲದೆ ರಕ್ತದ ಸ್ಥಿರತೆಯನ್ನು ಉತ್ತಮ ಸ್ಥಿತಿಯಲ್ಲಿ ಇಡುವಂತೆ ಮಾಡುವುದು. ಜೊತೆಗೆ ಆರೋಗ್ಯಕರ ಹೃದಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ತಜ್ಞರ ಪ್ರಕಾರ ನೀವು ದಿನಕ್ಕೆ 100 ಗ್ರಾಂನಷ್ಟು ಕಡಲೆಯನ್ನ ಸೇವಿಸಬಹುದು. ಆದರೆ ಇದನ್ನು ಸೇವಿಸಿದ ಅರ್ಧ ಗಂಟೆಗಳವರೆಗೆ ನೀರನ್ನು ಕುಡಿಯುವಂತಿಲ್ಲ. ಕಬ್ಬಿಣದ ಅಂಶ ಎನ್ನುವುದು ನಮ್ಮ ದೈಹಿಕ ಸಾಮರ್ಥ್ಯವನ್ನು ನಿರ್ಧಾರ ಮಾಡುತ್ತದೆ. ನಮ್ಮ ಮಾಂಸಖಂಡಗಳ ಶಕ್ತಿ ಮತ್ತು ಚೈತನ್ಯವನ್ನ ರೂಪಿಸುತ್ತದೆ. ಏಕೆಂದರೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನ ನಿರ್ವಹಿಸುವುದೇ ಕಬ್ಬಿಣದ ಅಂಶ. ಹೀಗಾಗಿ ಅನಿಮಿಯಾ ಸಮಸ್ಯೆಯಿಂದ ನಮ್ಮನ್ನು ದೂರ ಇರಿಸುತ್ತದೆ. ಆದರೆ ನಾವು ಇಂದು ಸೇವನೆ ಮಾಡುತ್ತಿರುವ ಬಹುತೇಕ ಆಹಾರ ಪದಾರ್ಥಗಳು ಅನಾರೋಗ್ಯಕರವಾಗಿರುವುದರಿಂದ ನಮಗೆ ಸಿಗಬೇಕಾದ ಪೌಷ್ಟಿಕ ಸತ್ವಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ. ಸಾಕಷ್ಟು ಜನರು ಇಂತಹ ಅಪೌಷ್ಟಿಕತೆಗೆ ಹುಟ್ಟಿನಿಂದಲೂ ಗುರಿಯಾಗಿದ್ದಾರೆ. ಆದರೆ ನಾವು ಸೇವನೆ ಮಾಡುವ ಹಲವಾರು ಆರೋಗ್ಯಕರ ಪದಾರ್ಥಗಳಲ್ಲಿ ಕಬ್ಬಿಣದ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅಂತಹ ಕೆಲವು ಆಹಾರಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಬ್ಬಿಣದ ಅಂಶ ಹೆಚ್ಚಾಗಿ ಸಿಗುವಂತಹ ನಮ್ಮ ದಿನಬಳಕೆಯ ಒಂದು ಆಹಾರ ಪದಾರ್ಥ ಎಂದರೆ ಅದು ಅವಲಕ್ಕಿ. ಇದನ್ನು ನೀವು ಹುರಿದು ಕೂಡ ತಿನ್ನಬಹುದು, ಒಗ್ಗರಣೆ ಹಾಕಿಕೊಂಡು ತಿನ್ನಬಹುದು, ಇಲ್ಲವೆಂದರೆ ಬೇಯಿಸಿ ಕೂಡ ಸವಿಯಬಹುದು. ಒಟ್ಟಾರೆಯಾಗಿ ನಿಮಗೆ 100 ಗ್ರಾಂ ಅವಲಕ್ಕಿಯಲ್ಲಿ 20 ಮಿಲಿಗ್ರಾಂ ಕಬ್ಬಿಣದ ಅಂಶ ಸಿಗುತ್ತದೆ. ವಾರದಲ್ಲಿ 1 ಅಥವಾ 2 ಬಾರಿ ಇದನ್ನ ಸೇವನೆ ಮಾಡುವುದರಿಂದ ನಿಮಗೆ ಆರೋಗ್ಯದ ಲಾಭ ಹೆಚ್ಚು ಸಿಗಲಿದೆ. ಇನ್ನು ಬೇಯಿಸಿದ ಸೋಯಾ ಅವರೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುತ್ತದೆ. ಕಬ್ಬಿಣದ ಅಂಶದಲ್ಲಿ ಕೂಡ ಇದರಲ್ಲಿ ಯಾವುದೇ ಕೊರತೆ ಕಾಣುವುದಿಲ್ಲ. ವಾರದಲ್ಲಿ 1 ಅಥವಾ 2 ಬಾರಿ ಇದರಿಂದ ಯಾವುದಾದರೂ ಖಾದ್ಯವನ್ನ ತಯಾರು ಮಾಡಿಕೊಂಡು ಸವಿಯಬಹುದು. ಆದರೆ ಇದರ ನಂತರದಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕುಡಿಯುವುದನ್ನ ಮರೆಯಬೇಡಿ. ಇದು ಕಬ್ಬಿಣದ ಅಂಶವನ್ನ ನಿಮ್ಮ ದೇಹಕ್ಕೆ ಸಾಕಷ್ಟು ಹೀರಿಕೊಂಡು ಕೊಡುತ್ತದೆ. ಇನ್ನು ನಿಮಗೆ ರಾಜಗಿರಿ ಲಾಡು ಗೊತ್ತಿರಬಹುದು. ಒಂದು ಲಾಡುವಿನಲ್ಲಿ ನಿಮಗೆ ಬರೋಬ್ಬರಿ 27.3 ಮಿಲಿಗ್ರಾಂ ಕಬ್ಬಿಣದ ಅಂಶ ಸಿಗಲಿದೆ. ನೀವು ಇವುಗಳನ್ನ ಹುರಿದು ತಿನ್ನಬಹುದು ಅಥವಾ ಬೆಲ್ಲದ ಜೊತೆ ಸೇರಿಸಿ ಸವಿಯಬಹುದು. ನಿಮ್ಮ ಸಿಹಿ ಸೇವನೆಯ ಹಂಬಲದಿಂದ ಇದು ದೂರವಿರಿಸುತ್ತದೆ. ಇದರಲ್ಲಿ ಪೌಷ್ಟಿಕ ಸತ್ವಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇನ್ನು ಎಲೆಕೋಸಿನ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಎಲೆಗಳನ್ನ ನೀವು ಇದುವರೆಗೂ ಹೊರಗಡೆ ಎಸೆಯುತ್ತಿದ್ದರೆ ಅಂತಹ ಅಭ್ಯಾಸವನ್ನ ಕೈಬಿಡಿ. ಏಕೆಂದರೆ ಇವುಗಳಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ಅಂಶ ಸಿಗಲಿದೆ. ಅತ್ಯುತ್ತಮ ಪ್ರಮಾಣದಲ್ಲಿ ಖನಿಜಾಂಶಗಳು ಇರುವ ಕಾರಣದಿಂದ ಇವುಗಳನ್ನ ನೀವು ಬಿಸಾಡದೆ ಸವಿಯಬಹುದು. ಇವುಗಳಲ್ಲಿ 40 ಮಿಲಿಗ್ರಾಂ ಕಬ್ಬಿಣದ ಅಂಶ ನಿಮಗೆ ಸಿಗಲಿದೆ. ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಇವುಗಳನ್ನ ಸೇವನೆ ಮಾಡುವ ಅಭ್ಯಾಸವನ್ನ ಇಟ್ಕೊಳ್ಳಿ. ಇನ್ನು
ಪ್ರತಿ 100 ಗ್ರಾಂ ಕೆಂಪು ಮಾಂಸದಲ್ಲಿ ನಿಮಗೆ 18.8 ಮಿಲಿಗ್ರಾಂನಷ್ಟು ಕಬ್ಬಿಣದ ಅಂಶ ಸಿಗುತ್ತದೆ. ತಿಂಗಳಿಗೆ ಒಮ್ಮೆ ಇದನ್ನ ಆಗಾಗ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಇದರಲ್ಲಿ ಕಡಿಮೆ ಕೊಬ್ಬಿನ ಅಂಶ ಇರುವ ಕಾರಣದಿಂದ ಹೆಚ್ಚು ಆರೋಗ್ಯಕರ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.